ಧಾರವಾಡ ನಗರದಲ್ಲಿ ಮಂಗಗಳ ಕಾಟ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಬಾಡಿ ಬಿಲ್ಡರ್ಸ್ಗೆ ಮಂಗನ ಕಾಟ ವಿಪರೀತವಾಗಿ ಕಾಡ್ತಾ ಇರುವಂಥದ್ದು. ಧಾರವಾಡ ನಗರದ ಸೈದಾಪುರ ಜಿಮ್ನಲ್ಲಿ ಮಂಗಗಳ ಕಿರಿಕ್. ಜಿಮ್ಗೆ ಬಂದಂತಹ ಯುವಕರಿಗೆ ಮಂಗ ಹಾವಳಿ ಇಡ್ತಾ ಇದೆ. ಇಡೀ ಜಿಮ್ನಲ್ಲಿ ಮಂಗ ತಿರುಗಾಡ್ತಾ ಇರುವಂಥದ್ದು. ವರ್ಕೌಟ್ ಮಾಡೋದಕ್ಕೇನೆ ಕಷ್ಟ ಆಗ್ತಾ ಇದೆ. ಈ ಮೂಲಕ ಮಂಗನ ಕಾಟ ವಿಪರೀತವಾಗಿರುವಂಥದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಧಾರವಾಡ ನಗರದ ಸೈದಾಪುರದಲ್ಲಿ ಈ ಒಂದು ಜಿಮ್ ಇದೆ. ಜಿಮ್ಗೆ ಮಂಗ ಯಾವ ರೀತಿ ಎಂಟ್ರಿ ಕೊಡುತ್ತೆ, ಏನೆಲ್ಲ ಕಿತಾಪತಿ ಮಾಡುತ್ತೆ, ಅಲ್ಲಿ ವರ್ಕೌಟ್ ಮಾಡೋರಿಗೆ ಹೇಗೆ ತೊಂದರೆ ಮಾಡ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ಈ ಮಂಗನ ಕಾಟಕ್ಕೆ ಬಾಡಿ ಬಿಲ್ಡರ್ಸ್ಗಳು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಾವೀದ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಜಾವೀದ್, ಎಷ್ಟು ದಿನಗಳಿಂದ ಈ ಶುರುವಾಗಿದೆ ಈ ಕಾಟ ಅಂತ ಹೇಳಿ, ಅಷ್ಟಕ್ಕೂ ನಗರಕ್ಕೆ ಮಂಗನ ಎಂಟ್ರಿ ಆದ್ರೂ ಹೇಗಾಯ್ತು ಅಂತ? ನಿಜವಾಗ್ಲೂ ಪ್ರೇಮ್, ಕಳೆದ 2 ದಿನಗಳ ಹಿಂದಷ್ಟೇ ಈ ಒಂದು ಮಂಕಿ ಒಂದು ಜಿಮ್ಗೆ ಏನಂತ ಹೇಳಿದ್ರೆ ಓಡಿ ಬರುತ್ತೆ. ಸುಮಾರು ದಿನಗಳಿಂದ ಏನು ಜಿಮ್ ಮುಂದೆ ಬಂದು ಏನ್ ಕೂಡ್ತಾ ಇರದಂತ ಈ ಮಂಕಿ ಒಂದಿನ ಏಕಾಏಕಿ ಏನಂತ ಹೇಳಿದ್ರೆ ಜಿಮ್ ಒಳಗಡೆ ಹೋಗಿದ್ದೆ. ಅಲ್ಲಿ ಎಲ್ಲಾ ಬಾಡಿ ಬಿಲ್ಡಿಂಗ್ ಮಾಡುವಂತ ಜಿಮ್ನಲ್ಲಿರುವಂತ ಯುವಕರು ಏನಂತ ಹೇಳಿದ್ರೆ ಆ ಮಂಕಿಗೆ ಬೆಚ್ಚಿ ಬಿದ್ದು ಓಡಿರುವಂತ ಕೆಲಸ ಮಾಡಿರುವಂತದ್ದು. ಏನಂತ ಹೇಳಿದ್ರೆ ಮಂಕಿಯನ್ನ ಓಡಿಸ್ಲಿಕ್ಕೆ, ಆ ಕೋತಿಯನ್ನ ಓಡಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನನ ಮಾಡ್ತಾರೆ. ಆದ್ರೆ ಆ ಯಾವ್ದಕ್ಕೂ ಏನಂತ ಹೇಳಿದ್ರೆ ಭಯ ಪಡಲ್ಲ. ಜಿಮ್ ಒಳಗಡೆ ಏನಂತ ಹೇಳಿದ್ರೆ ಸಂಪೂರ್ಣವಾಗಿ ಓಡಾಡ್ಲಿಕ್ಕೆ ಆರಂಭ ಮಾಡುತ್ತೆ. ಹೀಗಾಗಿ ಯುವಕರು ಏನಂತ ಹೇಳಿದ್ರೆ ಅದನ್ನ ನೋಡಿ ಅಲ್ಲಿಂದ ಓಡುವಂತ ಕೆಲಸ ಮಾಡಿರುವಂತದ್ದು ಪ್ರೇಮ್. ಓಕೆ, ಥ್ಯಾಂಕ್ ಯು ಜಾವೀದ್ ತಮ್ಮೆಲ್ಲ ಮಾಹಿತಿಗಾಗಿ.